ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮ್ಗೆ ಮತ್ತೊಂದು ಆರೋಗ್ಯಕರವಾದಂತಹ ರೆಸಿಪಿಯನ್ನು ತೋರ್ಸಕತ್ತೀವ್ರಿ. ನಿಮ್ಗೆ ನಾವು ಬಹಳಷ್ಟು ಆರೋಗ್ಯಕರವಾದಂತಹ ರೆಸಿಪಿಗಳನ್ನ ತೋರಿಸಿದ್ದು ಎಲ್ಲನೂ ಹಿರಿಯರು ಮಾಡುತ್ತಿದ್ದಂತಹ ರೆಸಿಪಿಗಳು ರೀ. ಇವತ್ತು ಆ ಲಿಸ್ಟಿಗೆ ಇನ್ನೊಂದು ರೆಸಿಪಿಯನ್ನು ಆ್ಯಡ್ ಮಾಡಿರಿ. ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ ಸಿಗ್ತಾವ್ರಿ ಮತ್ತು ಎಷ್ಟು ಚಲೋ ಆಯ್ತ್ರಿ ಅಂತೇಳಿ ನೀವೇ ಹೇಳ್ತೀರಿ. ಹಾಗಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಮೇನ್ ಇಂಗ್ರೀಡಿಯೆಂಟ್ ಏನ್ರಿ ಅಂತಂದ್ರೆ ಈ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ರೀ. ಇವನ್ನ ನೀವು ತೊಗೊಳ್ಬೇಕಾಗೈತ್ರಿ. ನೋಡಿ, ಇದ್ರೊಳಗೆ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ ಸಿಗ್ತಾವೆ. ರಿಚ್ ಇನ್ ಒಮೆಗಾ 3 ಇರ್ತೈತೆ ರೀ. ಆಮೇಲೆ ಫೈಬರ್ ಹೆಚ್ಚಿರ್ತೈತೆ ರೀ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತೆ ರೀ. ಆಮೇಲೆ ಆರೋಗ್ಯಕ್ಕೆ ಭಾಳ ಒಳ್ಳೇದು, ಹಾರ್ಟ್ ಹೆಲ್ತಿಗೆ ಒಳ್ಳೇದು ರೀ, ಬ್ರೈನ್ ಹೆಲ್ತಿಗೆ ಒಳ್ಳೇದು ರೀ. ಆಮೇಲೆ ಸ್ಕಿನ್ನಿಗಂತೂ ಭಾಳ ಅಂದ್ರೆ ಭಾಳ ಒಳ್ಳೇದು ಮತ್ತು ಹೇರ್ ಗ್ರೋತ್ಗೂ ಅಷ್ಟೇ ಒಳ್ಳೇದ್ರಿ. ನೀವು ಇನ್ನಿತರ ಹೆಚ್ಚಿನ ಬೆನಿಫಿಟ್ಸನ್ನು ಗೂಗಲ್ದಾಗ ಹೋಗಿ ನೋಡಿಕೊಂಡು ಬರ್ರಿ. ನೋಡಿ ಯಾವ ರೀತಿ ನೀವು ತೊಗೋಬೋದು ಅಂತ ಹೇಳ್ತೇನೆ ಬರ್ರಿ. ಮಿಕ್ಸರ್ ಜಾರ್ದಾಗ ಒಂದು 2 ಚಮಚದಷ್ಟು ಅಗಸೆಯನ್ನು ಹಾಕಿ ನಾವು ಗರ್ರ ಅಂತ ಹೇಳಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟವ್ರಿ. ನೀವು ಇಬ್ಬರಿಗೆ ಅದು ಮಾಡತ್ತಿದ್ರೆ 2 ಚಮಚ ಭಾಳ ಅಂದ್ರೆ ಭಾಳ ಆಗ್ತದೆ, ಸಾಕ್ರಿ ಅಷ್ಟೆ. 2 ಚಮಚ ಅಷ್ಟೇ ನೀವು ಅಗಸೆ. ಆದ್ರೆ ನೆನಪಿಟ್ಕೋರಿ, ಇವನ್ನ ನಾವು ಹುರಿದು ತೊಗೊಂಡಿಲ್ಲ, ಆಮೇಲೆ ತೊಳೆದು ತೊಗೊಂಡಿಲ್ಲ ರೀ. ಜಸ್ಟ್ ಒಂದು ಅರ್ಬೆಯಿಂದ ಅಥವಾ ಬಟ್ಟೆಯಿಂದ ಒರೆಸ್ರಿ ತೊಗೊರಿ, ಸಾಕಷ್ಟೆ. ಆಮೇಲೆ ಮುಂದಕ್ಕೆ ಏನು ಮಾಡಿರಿ, ಒಂದು ತಾಲಿ ಒಳಗೆ ಒಂದು ಇಟ್ಟು ಮೊಸರು ಹಾಕೊಂಡು ಅದಕ್ಕೊಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನಾವು ಮಜ್ಜಿಗೆಯನ್ನು ಮಾಡ್ಕೊಂಡವ್ರಿ. ಭಾಳ ಚಲೋ ತಂಗಿ ಆರಾಮ್ ಸರಿಯಾಗಿ ಅದನ್ನು ಕಡ್ದ ಮಜ್ಜಿಗೆಯನ್ನು ನಾವು ಮಾಡಿ ಇಟ್ಕೊಂಡ್ಬಿಟ್ಟು ನಾವು ನಿಮ್ಗೆ 2-3 ರೀತಿಯೊಳಗೆ ತೋರಿಸ್ತೀವಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ರೀ. ಆಮೇಲೆ ಇನ್ನೊಂದು ಕಡೆ ಏನು ಮಾಡಿದ್ರಿ, ಮಿಕ್ಸರ್ ಜಾರ್ದಾಗ ಒಂದೀಟ ಈ ಅಗಸೆ ಹಿಟ್ಟನ್ನು ಅಂದ್ರೆ ಏನು ಗರ್ರ ಅನಿಸಿದಿವ್ರಲ್ಲ ಅದನ್ನ ಅಲ್ಲೇ ಮಿಕ್ಸರ್ ಜಾರ್ದಾಗ ಉಳಿಸಿ ಅದಕ್ಕೆ ಒಂದೀಟ ಪುದೀನ, ಅದ್ರ ಜೊತೆ ನಾವು ಕೊತ್ತಂಬರಿ ಸೊಪ್ಪು, ಒಂದೀಟ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ, 1-2 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕುದ್ರಿ. ಇಷ್ಟ ನೀವು ಅದ ಮಿಕ್ಸರ್ ಜಾರ್ದಾಗ ಸೇರಿಸ್ರಿ. ಇದಾದ್ಮೇಲೆ ನಾವು ಅದಕ್ಕೆ ಏನ್ರಿ ಒಂದೀಟ ಬ್ಲ್ಯಾಕ್ ಸಾಲ್ಟನ್ನು ಹಾಕಕತ್ತೀವಿ. ಇನ್ನು ನಾರ್ಮಲ್ ವೈಟ್ ಸಾಲ್ಟನ್ನು ನೀವು ಹಾಕ್ರಿ. ಇಷ್ಟ ಹಾಕಿ ನೆಕ್ಸ್ಟ್ ಇದಕ್ಕೂ ನಾವು ಮೊಸರನ್ನು ಹಾಕಾಕತ್ತೀವಿ ರೀ. ಮೊಸರನ್ನು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿ ಅದಕ್ಕೆ 1-2 ಗ್ಲಾಸ್ ಅಷ್ಟು ಅಥವಾ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನೀವು ಇದನ್ನು ಗರ್ರ ಅಂಥೇಳಿ ರುಬ್ಕೊಂಡು ಬರ್ರಿ. ಗೊತ್ತಾದ್ರಿ? ಇದನ್ನು ನಿಮಗೆ ನಾನು ತೋರಿಸ್ತೀನಿ ಬರ್ರಿ. ಈಗ ಮೊದಲನೇ ಟೈಪ್ ಅಂದ್ರೆ ಮಜ್ಜಿಗೆಯನ್ನು ಮಾಡ್ಕೊಂಡಿದ್ದೀರಲ್ಲ, ಆ ಒಂದು ಗ್ಲಾಸ್ ಒಳಗೆ ಎಲ್ಲ ಮಜ್ಜಿಗೆಯನ್ನು ಹಾಕ್ರಿ. ಇದನ್ನು ನೀವು ಅತಿ ಸುಲಭವಾಗಿ ಮೊದಲು ನೀರ್ಯಾರೆಲ್ಲ ಹಿಂಗೆ ಕುಡಿತಿದ್ರಿ. ಅದ್ರಾಗ ಈ ಅಗಸೆ ಹಿಟ್ಟಿರ್ತಿರಲ್ಲ ಅದನ್ನು ಹಾಕಿರಿ. ಹಾಕಿ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿ. ಇದು ಸಿಂಪಲ್ ಆಗಿ ಭಾಳ ಮಸ್ತಾಗಿ ಮಾಡುವಂತಹ ಒಣ್ಣೆ ವಿಧಾನ ರೀ. ತಿತ್ರಿ ಇಷ್ಟ ನೀವು ಕುಡಿಬೇಕಾಗಿರೋದು. ಆಮೇಲೆ ಮುಂಜಾನೆ ಕುಡಿದ್ರೆ ಬಹಳ ಒಳ್ಳೇದ್ರಿ. ಆಮೇಲೆ ಇನ್ನೊಂದು ನೆನಪಿಡ್ಕೋರಿ, ಅಂತೇನಿಲ್ಲ, ಅಗಸೆಯನ್ನು ಕನ್ಸ್ಯೂಮ್ ಮಾಡ್ರಿ ಅಂತ ಹೇಳಿ ನಾವು ನಿಮಗೆ ಹೇಳಾಕತ್ತೀವಿ. ನೀವು ಬೇಕಂತಂದ್ರೆ ಈ ಥರ ಆಲ್ಟರ್ನೇಟಿವ್ಸ್ ಬಹಳ ಅದಾವ್ರಿ ನಿಮ್ಮ ಕಡೆ. ಅಗಸೆ ಚಟ್ನಿ ಪುಡಿ ರೀ, ಉತ್ತರ ಕರ್ನಾಟಕದ ಮಂದಿ ಬಹಳ ಫೇವ್ರೇಟ್ ಆಗಿರೋಂತಹ ಚಟ್ನಿ ಪುಡಿ ನಾವು ಈಗಾಗಲೇ ನಮ್ಮ ಚಾನಲ್ದಾಗ ತೋರಿಸಿದ್ವಿ. ಅದನ್ನು ಮಾಡಿದ್ರು ಬಹಳ ಒಳ್ಳೇದ್ರಿ. ಆಮೇಲೆ 2ನೇ ವಿಧಾನ ಅಂತಂದ್ರೆ ಒಂದು ಗ್ಲಾಸ್ದಾಗ ಆ ಅಗಸೆ ಒಂದು ಪುಡಿ ಇತ್ತಲ್ಲ ಅದನ್ನ ಹಾಕಿ ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿ, ಪ್ಯಾಕೆಟ್ ಅರಿಶಿನ ಪುಡಿ ಅಲ್ರಿ, ಚಲೋ ನನಗೆ ನೀವು ಮಾಡಿಸ್ಕೊಂಡು ಬಂದಿರುವಂತಹ ಅರಿಶಿನ ಪುಡಿ ಇದ್ರೆ ಹಾಕಿ ಅದಕ್ಕೆ ಮಜ್ಜಿಗೆಯನ್ನು ಸೇರಿಸಿ ಮಿಕ್ಸ್ ಮಾಡಿರಿ. ಭಾಳ ಚಲೋ ಆಗ್ತೈತೆ ರೀ. ಇದು 2ನೇ ವಿಧಾನ, ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಇನ್ನು 3ನೇ ವಿಧಾನ ಅಂತಂದ್ರೆ ಗ್ಲಾಸ್ದಾಗ ಒಂದು ಈಟ ಅಗಸೆ ಪುಡಿಯನ್ನು ಹಾಕಿ ಆಗಲೇ ಮಿಕ್ಸರ್ ಜಾರ್ದಾಗ ಏನು ಹಾಕೊಂಡು ಬಂದಿರಲಿ ಗರ್ರ ಅನ್ನಿಸ್ಕೊಂಡು ಅದನ್ನು ತೊಗೊಂಡು ಬಂದು ಹಾಕಿರಿ. ಅಂದ್ರೆ ಇದ್ರಾಗ ಪುದೀನ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಇತ್ತಲ್ರಿ, ಅದನ್ನು ಹಾಕಿ ನೀವು ಈ ರೀತಿಯಾಗಿನೂ ಮಾಡ್ಬೋದು. ಮ್ಯಾಲೆ ಅಗಸೆ ಹಾಕ್ಬೇಕಂತ ಏನಿಲ್ಲ, ನಾವು ಸುಮ್ಮ ಹಾಕಿದ್ದೀವಿ. ಇಷ್ಟ ನಿಮಗೆ ಹೇಳೋದ್ರನ್ನ ಅಗಸೆಯಿಂದ ಭಾಳ ಫಾಯ್ದಾ ನಿಮಗೆ ಸಿಗ್ತೈತ್ರಿ, ಬೇರೆದವ್ರು ಸಿಗಂಗಿಲ್ಲ. ಅದಕ್ಕೆ ನೀವು ಪಟ್ ಮಾಡಿರಿ, ಚಲೋ ನಂಗೆ ಇದನ್ನು ಕುಡೀರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.